ಸುಪ್ತ ಪ್ರತಿಭೆ ಅರಳಲು ಉತ್ತಮ ವೇದಿಕೆ ಪ್ರತಿಭಾ ಕಾರಂಜಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ ಪ್ರತಿಯೊಂದು ಮಗುವಿನಲ್ಲಿಯೂ ತನ್ನದೇ ಆದ ಸುಪ್ತ ಪ್ರತಿಭೆಗಳಿದ್ದು ಅವುಗಳನ್ನು ಹೊರತರುವ ಒಂದು ಸೂಕ್ತ ವೇದಿಕೆಯೇ ಪ್ರತಿಭಾ ಕಾರಂಜಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ ತಿಳಿಸಿದರು. ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆಯಲ್ಲಿ ಬುಧವಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಮಕ್ಕಳ ಪ್ರತಿಭೆಗಳನ್ನು ಪ್ರದರ್ಶಿಸಲು ಏರ್ಪಡಿಸಿರುವ ವಿನೂತನ ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯಾಗಿದ್ದು, ತೀರ್ಪುಗಾರರು ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ತಾಲೂಕಿನ ಪರವಾಗಿ ಜಿಲ್ಲಾ ಹಂತಕ್ಕೆ ಕಳುಹಿಸಿಕೊಡುವ ಜವಾಬ್ದಾರಿ ನಿಮ್ಮೆಲ್ಲರದ್ದಾಗಿರುತ್ತೆ ಎಂದರು. ಕಾರ್ಯಕ್ರಮ ಉದ್ದೇಶಿಸಿ ಬಿಆರ್ಸಿಜಿ ವೆಂಕಟೇಶ್ ಮಾತನಾಡಿ, ಪ್ರತಿಯೊಂದು ಮಗುವಿನಲ್ಲಿಯೂ ತನ್ನದೇ ಆದ ಸಾಮರ್ಥ್ಯವಿದ್ದು ಮಗುವಿನಲ್ಲಿರುವ ಕಲೆಯನ್ನ ಹೊರತರಲು ಇದೊಂದು ವೇದಿಕೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಕ್ಕಳು ವಿಭಿನ್ನವಾದ ವೇಷಗಳನ್ನು ಹಾಕಿದ್ದು ಹೊಸ ಆವಿಷ್ಕಾರಗಳು, ನವೀನ ಮಾದರಿಗಳು ವಿದ್ಯಾರ್ಥಿಗಳಲ್ಲಿ ಕುತೂಹಲ ಉಂಟು ಮಾಡುತ್ತೆ ಎಂದರು. ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ತುಂಬಾ ಮಹತ್ವದ ಪಾತ್ರ ವಹಿಸುತ್ತವೆ. ಮಕ್ಕಳ ಪ್ರತಿಭೆ ಹೊರತರಲು ಮಕ್ಕಳಿಗೆ ನಿರಂತರ ಮಾರ್ಗದರ್ಶನ ಅವಶ್ಯಕವೆಂದು ಹೇಳಿದರು. ಇಂತಹ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಲ್ಲಿ ಪಕ್ಷಪಾತವಿಲ್ಲದೆ ಪ್ರತಿಭೆಗಳನ್ನು ಗುರುತಿಸಿ ಉತ್ತೇಜಿಸಿ ಅಂತ ತೀರ್ಪುಗಾರರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಶಂಕರಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಸಂಘದ ಅಧ್ಯಕ್ಷ ಶ್ರೀನಿವಾಸುಲು, ಸಾವಿತ್ರಿಬಾಯಿ ಪುಲಿ ಸಂಘದ ತಾಲೂಕು ಅಧ್ಯಕ್ಷರಾದ ದುರ್ಗಮ್ಮ, ಶಿಕ್ಷಣ ಸಂಯೋಜಕರಾದ ವೇಣುಗೋಪಾಲ್, ಚಂದ್ರಶೇಖರ್, ಕಾಜಾ, ಹುಸೇನ್, ಸಾವಿತ್ರಿ, ಸಿಆರ್ಪಿ ನರೇಂದ್ರ ನಾಯ್ಕ್ ಮುಂತಾದವರು ಹಾಜರಿದ್ದರು. ವರದಿ ಶ್ರೀನಿವಾಸುಲು. ಬಹುಮಾನಗಳನ್ನು ಕೊಟ್ಟು ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನ ಕಳುಹಿಸುವಂತ ಒಂದು ವಿನೂತನವಾಗಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಕ್ಕಳು ಅಲಂಕೃತರಾಗಿ ಬಂದಿದ್ದಾರೆ. ನಾನು ತೀರ್ಪುಗಾರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ನಿನ್ನೆ ಸಹ ಸಭೆಯಲ್ಲಿ ಮಾತನಾಡಿದ್ದೇವೆ ನಾವೆಲ್ಲರೂ, ಯಾವುದೇ ಕಾರಣಕ್ಕೆ ಯಾವುದೇ ತಾರತಮ್ಯವನ್ನ ಮಾಡಬೇಡಿ. ನನಗೆ ಈಗಾಗಲೇ ಅದು ಮಾಹಿತಿ ಬಂದಿದೆ. ಕ್ಲಸ್ಟರ್ ಲೆವೆಲ್ ಅಲ್ಲಿ ಬಹಳ ನಮ್ಗೆ ಅನ್ಯಾಯ ಆಗಿದೆ ಅಂತ ಇಲ್ಲೂ ಪೋಷಕರು ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ನಮ್ಮ ಶಾಲೆ ಅಂದ್ಬಿಟ್ಟು 10 ಪ್ರೈಸ್ ನೀವೇ ತಗೊಳ್ಳೋದು, 4 ಪ್ರೈಸ್ ಇನ್ನೊಬ್ರು ತಗೊಳ್ಳೋದು ದಯಮಾಡಿ ಮಾಡಕ್ ಹೋಗ್ಬೇಡಿ. ದೂರ ದೂರ ಪ್ರದೇಶಗಳಿಂದ ಮಕ್ಕಳು ಅಲಂಕೃತರಾಗಿ ಬಂದಿದ್ದಾರೆ. ಹಳ್ಳಿಗಾಡು ಪ್ರದೇಶಗಳಿಂದ ಮಕ್ಕಳು ಬಂದಿದ್ದಾರೆ. ಯಾವ ಮಗುವಿನಲ್ಲಿ ಯಾವ ಸಾಮೂಹಿಕ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೋ ಆ ಮಕ್ಕಳಿಗೆ ನಾವು ಉತ್ತೇಜನ ಮತ್ತು ಪ್ರೇರಣೆಯನ್ನ ಕೊಟ್ಟು ಅವರನ್ನ ಜಿಲ್ಲಾ ಮಟ್ಟಕ್ಕೆ ಕಳುಹಿಸಬೇಕಾಗಿರೋದು ನಮ್ಮ ಮುಂದೆ ಇರುವಂತ ಜವಾಬ್ದಾರಿ ಆಗಿದೆ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಇರುತ್ತೆ. ಪ್ರಥಮ ಬಹುಮಾನ ಪಡೆದಂತ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ದಯಮಾಡಿ ತೀರ್ಪುಗಾರರಲ್ಲಿ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಯಾವುದೇ ಪೂರ್ವಾಗ್ರಹ ಪೀಡಿತರಾಗಬೇಡಿ. ಡೋಂಟ್ ಗೋ ಟು ದಿ ಪ್ರಿಜುಡೈಸ್.